ಹಲೋ ಹಾಯ್ ನಮಸ್ತೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ಆಶಯ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ಶ್ರುತಿ ಮತ್ತು ಇವರು ಮದುವೆ ಆಗ್ತಾ ಇರ್ತಾರೆ. ಮದುವೆ ಆಗಬೇಕಂದ್ರೆ ಇವ್ರು ಗೊತ್ತಿಲ್ಲದೇ ಏನಾಗುತ್ತೆ, ಆಶೆಯಲ್ಲಿ ಮೀನಾ ಅವಳು ಸಾಕ್ಷ್ಯ ಇದಾಗ್ತಾ ಇರ್ತಾರೆ. ಸಾಕ್ಷಿ ಅಂದರೆ ಇವ್ರು ತಾಳಿ ಕಟ್ಟೋದಾಗ್ತಾ ಇರುತ್ತೆ. ಈ ಕಡೆಯಿಂದ ಮೀನಾ ಬರ್ತಾನೆ ಇರ್ತಾರೆ. ಮೀನಾ ಬರಬೇಕಂದ್ರೆ ಇವ್ರು ನೋಡಿರಲ್ಲ, ಇವ್ರು ತಾಳಿ ಕಟ್ತಾ ಇರ್ತಾರೆ. ಹಾಗೆ ಏನು ಮಾಡ್ತಾ ಇರ್ತಾರೆ ಅಂದರೆ, ಎಲ್ಲ ಪೂಜೆ ಎಲ್ಲ ಮಾಡೋದು, ತಾಳಿ ಕಟ್ಟೋದು ಮುಗಿಯುತ್ತೆ. ಆವಾಗ ಶ್ರುತಿ ಫುಲ್ ಖುಷಿಯಾಗಿರ್ತಾರೆ, ಮತ್ತು ಇವರು ಕೂಡ ರವಿಯವರು ಕೂಡ ಫುಲ್ ಖುಷಿಯಾಗಿರ್ತಾರೆ. ಎಲ್ಲ ಫ್ರೆಂಡ್ಸು ಎಲ್ಲ ಇದು ಮಾಡ್ತಾ ಇರ್ತಾರೆ, ತಾಳಿ ಕಟ್ಟೋದಾಗುತ್ತೆ. ಅರ್ಚಕರು ಅಕ್ಷತೆ ಎಲ್ಲ ಹಾಕ್ತಾರೆ. ಎಲ್ಲರೂ ಅಕ್ಷತೆ ಹಾಕ್ಬಿಟ್ಟು ನೋಡ್ತಾ ಇರ್ತಾರೆ. ಕುಂಕುಮ ಹಚ್ಚೋದು, ತಾಳಿಗೆಲ್ಲ ಕುಂಕುಮ ಹಚ್ತಾ ಇರ್ತಾರೆ ಈ ಕಡೆ. ಅದನ್ನೆಲ್ಲ ನೋಡ್ಬಿಟ್ಟು ಇವರು ರವಿಯವರು ಕೂಡ ಫುಲ್ ಖುಷಿಯಾಗಿ ತಾಳಿ ತೊಗೊಂಡು ಕುಂಕುಮ ಹಚ್ಚಿ ಇದು ಮಾಡ್ತಾರೆ. ಹಾಗೆ ಅರ್ಚಕರ ಆಶೀರ್ವಾದ ಕೂಡ ತೊಗೊತಾರೆ. ಅರ್ಚಕರ ಆಶೀರ್ವಾದ ತೊಗೊಂಡು ಫ್ರೆಂಡ್ಸ್ ಎಲ್ಲರ ಜೊತೆ ಖುಷಿಯಿಂದ ಹೈಫೈ ಕೊಟ್ಕೊಂಡು ನಿಂತಿರ್ತಾರೆ. ಅಷ್ಟೊತ್ತಿಗೆ ಇವರು ಮೀನಾ ಅವರು ಆ ಕಡೆಯಿಂದ ನೋಡ್ತಾರೆ. ನೋಡಿದಾಗ ಇವ್ರದ್ದು ಕಾಣಿಸುತ್ತೆ, ಮುಖ ಕಾಣಿಸ್ಬಿಟ್ಟು ಫುಲ್ ಶಾಕ್ ಆಗಿ ಒಂದು ಕಡೆ ನಿಂತ್ಕೊಂಡು ನೋಡ್ತಾರೆ. ನೋಡಿ ಮತ್ತೆ ಮುಂದೆ ಬರ್ತಾರೆ. ಮುಂದೆ ಬಂದಾಗ ಇದು ರವಿನೇ ಅಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ನಿಲ್ಲಿಸಿ ಅಂತ ಜೋರಾಗಿ ಚೀರ್ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಏನು ನೀನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು, ಈ ಥರ ನಾ ಮೋಸ ಮಾಡೋದು, ಮದುವೆ ಆಗ್ಬಿಟ್ಟ ನೀನು ನನ್ನನ್ನು ಕರ್ಕೊಂಡು ಈ ಥರ ಈ ಥರ ಮೋಸ ಮಾಡ್ದ ನೀನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕೆ ನೀನು ಹೊಡೆದ್ರೆ ಹೊಡಿ, ಆದರೆ ನಮ್ಮದೇನು ತಪ್ಪಿಲ್ಲ, ನಮ್ಮದೇನು ತಪ್ಪಿಲ್ಲ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ ಮೀನಾ ಹೊಡಿಯೋಕ್ಕೆ ಹೋಗ್ಬಿಟ್ಟು ಅವ್ರ ತಂಗಿಗೆ ಸರಿಯಾಗಿ ಬಾರಿಸ್ತಾರೆ. ಸರಿಯಾಗಿ ಅಂದರೆ 4-5 ಏಟು ಹೊಡಿತಾರೆ. ಅಷ್ಟೊತ್ತಿಗೆ ಇವರು ರವಿಯವ್ರು ಬಂದ್ಬಿಟ್ಟು ಬಿಡಿಸ್ಕೊಂಡು, ಅವ್ರದ್ದೇನು ತಪ್ಪಿಲ್ಲ ಅದಕ್ಕೆ, ಇವ್ರದ್ದೇನು ತಪ್ಪಿಲ್ಲ ಬಿಡಿ ಅಂತ ಹೇಳ್ತಾನೆ ಇರ್ತಾರೆ. ಈ ಕಡೆ ಶ್ರುತಿ ಬಂದ್ಬಿಟ್ಟು ಅವ್ರು ಮೀನನ್ನು ಜಗ್ಬಿಟ್ಟು ನಿಲ್ಲಿಸ್ತಾರೆ. ಹೋ, ಇಷ್ಟೆಲ್ಲ ಮಾಡಿಬಿಟ್ರ ನೀವು, ಎಷ್ಟೊಂದು ಮುಂದುವರೆದ್ಬಿಟ್ಟಿದ್ರೆ ನೋಡಿ. ಏನು ಶ್ರುತಿ, ನೀನು ಪ್ರೀತಿಸೋಕ್ಕೂ ಮುಂಚೆ ನೀನೇ ಪ್ರೀತಿಸಿದ್ದ, ಇವರು ರವಿನ ನೀನು ಪ್ರೀತಿಸಿದ್ದು ಅಂತ ಹೇಳ್ತಾರೆ. ಇಲ್ಲ ನಾನು ಅಂತ ಹೇಳಿದಾಗ, ಅಷ್ಟೊತ್ತಿಗೆ ನೀನು ಪ್ರೀತಿಸ್ತೀನಿ ಅಂತ ಹೇಳಿದಾಗ ತಕ್ಷಣ ಒಪ್ಕೊಂಡ್ಬಿಟ್ನಾ ರವಿ ಅಂತ. ಇಲ್ಲ, ತುಂಬ ಕಾಡಿಸ್ಬಿಟ್ಟು ಒಪ್ಕೊಂಡಿರೋದು. ಈ ಬರೀ ಪ್ರೀತಿ ಒಪ್ಸೋಕ್ಕೇ ಇಷ್ಟೆಲ್ಲ ಮಾಡ್ತೀರಾ ಡ್ರಾಮಾನ. ಬಟ್ ಇದು ಹಡದ ತಂದೆ ತಾಯಿಗೆ ಹೆತ್ತು 9 ತಿಂಗಳು ಹೊತ್ತು ಹೆತ್ತ ತಾಯಿ ತಂದೆಗೆ ನೀವು ಹೇಳಲ್ವಲ್ಲ, ತಂದೆ ತಾಯಿನ ತಲೆ ತೆಗ್ಸೋಗಿ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ ಇರ್ತಾಳೆ. ಬೈಬೇಕಂದ್ರೆ, ಇಲ್ಲ ಅದಕ್ಕೆ ನನಗೆ ಟೈಮ್ ಇರಲಿಲ್ಲ, ಇವಳು ಅಪ್ಪ ಅಮ್ಮ ಇವಳಿಗೆ ಬೇರೆದವ್ರ ಜೊತೆ ಮದುವೆ ಮಾಡೋಕ್ಕೆ ರೆಡಿ ಆಗಿದ್ರು, ಅದಕ್ಕೋಸ್ಕರ ಹೇಳೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಟೈಮ್ ಸಿಗಲ್ಲ ಅಲ್ವಾ ನಿಮಗೆ, ತಂದೆ ತಾಯಿನ ಒಪ್ಸೋಕ್ಕೆ ಟೈಮ್ ಸಿಗಲ್ಲ ಅಲ್ವಾ ನಿಮಗೆ, ಪ್ರೀತಿಸಿ ಮದುವೆ ಆಗೋಕ್ಕೆ ಟೈಮ್ ಸಿಗುತ್ತೆ, ಓಡೋಗಿ ಮದುವೆ ಆಗ್ತೀರಾ, ಈ ಥರ ಎಲ್ಲ ಮಾಡ್ತೀರಾ ನೀವು. ಪಾಪ ತಂದೆ ತಾಯಿ ನಿಮಗೋಸ್ಕರ ನಿಮ್ಮನ್ನೇ ಅವರು ಸರ್ವಸ್ವ ಎಂದು ಇದು ಮಾಡಿರ್ತಾರೆ, ಅವ್ರನ್ನೇ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಾನು ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಅಂತ ಬಿಟ್ಟು, ಇಷ್ಟೆಲ್ಲ ಬೈದ್ಬಿಟ್ಟು ಏನು ಮಾಡ್ತಾರೆ, ನಾನು ಇಷ್ಟಕ್ಕೆ ಸುಮ್ಮನೆ ಇರಲ್ಲ, ಇದನ್ನೆಲ್ಲ ನಿಮ್ಮ ಅಣ್ಣನಿಗೆ ಹೇಳ್ಬಿಟ್ಟು ನಿಮ್ಮ ಅಣ್ಣನ ಇಲ್ಲಿಗೆ ಬರೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಡ್ತಾ ಇರ್ತಾರೆ. ಓಡಬೇಕಂದ್ರೆ ಅವ್ರನ್ನ ಹಿಡಿಯೋಕ್ಕೆ ಅಂತ ಇವರು ಬೇಡ ಅದಕ್ಕೆ ಅಂತ ಹಿಂದೆಯೇ ಓಡ್ತಾ ಇರ್ತಾರೆ. ಓಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇವಳು ಮೀನನ್ ತಂಗಿ ಏನು ಮಾಡ್ತಾಳೆ, ಅಕ್ಕ ಪ್ಲೀಸ್ ಹೇಳ್ಬೇಡ ಅಕ್ಕ ಅಂತ ಹೇಳ್ತಾಳೆ. ನೀನು ನನ್ನ ಅಕ್ಕ ಅನ್ಬೇಡ, ನೀನು ಕೂಡ ನನಗೆ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ರವಿ ಅವ್ರು ಏನು ಹೇಳ್ತಾರೆ, ಅವಳದ್ದೇನು ತಪ್ಪಿಲ್ಲ, ನಮ್ಮದು ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ.